ಒಂದು ಊರಿಗೆ ಹೋಗ್ತಾರೆ ನಡ್ಕೊಂಡು. ತುಂಬ ಇದಾವೆ ಕಥೆಗಳು, ಹೇಳೋಲ್ಲ, 2-3 ಅಷ್ಟೇ ಹೇಳ್ತೀನಿ ನಾನು. ಯಾಕಂದರೆ ಹೇಳ್ತಾ ಹೋದರೆ ಬರೀ ಒಂದು 5 ದಿವಸ ಬರೀ ಕಥೆಗಳೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಗುರು ನಾನಕರ ಉದಾಸಿ ಕಥೆಗಳು ಅಂತ. ನಡ್ಕೊಂಡು ಹೋದ್ರು. ಅಲ್ಲಿಂದ ಹೋಗುವಾಗ ಒಂದು ಪ್ರಾಂತ್ಯ ಬಂತು. ಅಲ್ಲಿ ನವಾಬ್ ಇದ್ದ, ಮುಸಲ್ಮಾನ್ ನವಾಬ. ಅವನು ಸ್ವಲ್ಪ ಸಿಟ್ಟಿನವನು, ಹಿಂದೂ ಧರ್ಮ ಕಂಡ್ರೆ ಆಗೋಲ್ಲ ಅನ್ನುವಂಥ ಮನುಷ್ಯ ಆತ. ಅಲ್ಲಿದ್ದ. ಇವರು ಪ್ರಚಾರ ಮಾಡ್ತಿದ್ದಾರಲ್ಲ, ಯಾರು ಹಿಂದೂ ಇಲ್ಲ, ಯಾರು ಮುಸಲ್ಮಾನನಿಲ್ಲ ಅಂತ ಹೇಳೋರು ಇವರು. ಕೆಲವ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಸಾಹೇಬರಿಗೆ ಹೇಳಬೇಕಾದ್ರೆ ನೀವು ನೋಡಿರ್ಬೇಕು, ಕೆಲವರು ಆಫೀಸಲ್ಲಿ ಇರ್ತಾರೆ, ಏನೋ ವಿಷಯ ಇರ್ತದೆ, ಅರ್ಧ ಮಾಡಿ ಹೇಳೋದು, ಪೂರ್ತಿ ಹೇಳಲ್ಲ ಅದನ್ನು. ನೋಡಿ ಸರ್ ಹಿಂಗಂತ ನಿಮ್ಗೆ ಅವನು ಅಂತ ಮೊದಲಿನ ಭಾಗ ಕೇಳಿದ ಅರ್ಥ ಬೇರೆ ಇರುತ್ತೆ. ರಂಗರಾಯರು ಮಂಗಳೂರಿನವರು, ತಪ್ಪೇನಿದೆ ಇದರೊಳಗೆ? ಏನೂ ಇಲ್ಲಲ್ಲ. ರಂಗರಾಯರು ಮಂಗ ಅಲ್ಲಿ ನಿಂದ್ರಿಸೋದು, ಲೂರಿನವರು ಮುಂದಿನ ಸಾಲಿಗೆ ತೊಗೊಳ್ಳೋದು. ರಂಗರಾಯರು ಮಂಗ ಅಂದರೆ ಬೇಜಾರಾಗಲ್ವ ರಂಗರಾಯರಿಗೆ? ಹಂಗೆ ಸುದ್ದಿ ಕೊಡೋದು, ಅರ್ಧ ಸುದ್ದಿ ಕೊಡೋದು. ಇವನೇ ಹೇಳಿದರು ಯಾರೂ ಮುಸಲ್ಮಾನರಿಲ್ಲ, ಯಾರು ಹಿಂದೂಗಳಿಲ್ಲ ಅಂತ ಹೇಳಿದ್ರಲ್ಲ. ಈತ ಹೋಗಿ ನವಾಗ ಹೇಳ್ದ, ಏನೋ ಸ್ವಾಮಿ ಸಂತ ಬಂದಿದ್ದಾನೊಬ್ಬನು, ಯಾರು ಮುಸಲ್ಮಾನರೇ ಅಲ್ಲಂತೆ, ಹಿಡ್ಕೊಂಬ ಅವನ್ನ ಅಂದರು. ಕರ್ಕೊಂಡು ಹೋದರು, ಗುರು ನಾನಕರು ಕರ್ಕೊಂಡು ಹೋದರು. ಕೂಡಿಸಿದ್ದು ನೋಡಿದ ಸಂಭಾಯಿತರಂಗೆ ಕಾಣಿಸ್ತಾರೆ ರೀ ಸಂತರು ಇವರು. ಮತ್ತು ಯಾಕೆ ಹಿಂಗೆ ಮಾತಾಡ್ತಾರೆ? ಅಲ್ರಿ ಏನಂದ್ರೆ ನೀವು ಮುಸಲ್ಮಾನರು ಯಾರೂ ಇಲ್ವಾ? ಇಲ್ಲ, ಮುಸಲ್ಮಾನರು ಯಾರೂ ಇಲ್ಲ. ಯಾಕೆ ಅಂದರು? ನಾ ಇದ್ದೀನಲ್ಲ ಮುಸಲ್ಮಾನ ಅಂದರು. ಇರ್ಬೋದು, ನೀವು ಮುಸಲ್ಮಾನ ಅಲ್ಲಪ್ಪ ಅಂದರು. ಅವನಿಗೆ ಡೌಟು, ನಾನು ಮುಸಲ್ಮಾನ ಅಂತ ಹೇಳ್ತಾನೆ ಅವನು. ನೀವು ಮುಸಲ್ಮಾನ ಅಲ್ಲ ಅಂದರು. ನೀವ್ಯಾರು? ನಾನೂ ಅಲ್ಲ, ನಾ ಹಿಂದೂನೂ ಅಲ್ಲ ಮುಸಲ್ಮಾನೂ ಅಲ್ಲ ಅಂದರು. ಅದಕ್ಕೆ ಹೇಳಿದೆ, ನಾ ಹೇಳಿದ್ದೇನು, ಯಾರೂ ಹಿಂದೂ ಅಲ್ಲ, ಯಾರೂ ಮುಸಲ್ಮಾನ ಅಲ್ಲ ಅಂತ ಹೇಳಿದ್ದು. ನೀನು ಭಗವಂತನ ಮಗಪ್ಪ, ನೀನು ಭಗವಂತನ ಮಗು ಆದ್ದರಿಂದ ನಿನಗೆ ಜಾತಿ ಪಟ್ಟ ಬೇಕಾಗಿಲ್ಲ ಅದು ಅಂತ ಹೇಳಿದ್ರಂತೆ. ನೀವು ನಿಮ್ಮ ಧರ್ಮದ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ, ಹಿಂದೂ ಇಲ್ಲ ಅಂತ ಹೇಳ್ಕೊಳ್ಳಿಬೇಕಾದ್ರೆ ನಮಗೇನು ತಕರಾರಿಲ್ಲ. ಮುಸಲ್ಮಾನ್ ಇಲ್ಲ ಅನ್ಬೇಡಿ ನೀವು. ಹಾಗಾದರೆ ಮುಸಲ್ಮಾನರು ಇಲ್ಲ ಅಂದರೆ ನೀವು ಹಿಂದೂ ಮುಸ್ಲಿಂ ಎರಡೂ ಇದ್ದೀರ ಅಂತ ಹೇಳ್ತೀರಲ್ಲ, ಹಾಗಾದರೆ ನಮ್ಮ ಪ್ರಾರ್ಥನೆ ಮಾಡ್ತೀರಾ? ನೀವು ನಾವು ಮಾಡೋ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಅಂದರು. ಪ್ರಾರ್ಥನೆ ತಾನೇ, ಯಾವ ಭಾಷೆಯಲ್ಲಿ ಹೇಳಿದ್ರು ಅವನಿಗೆ ಮುಟ್ಟೋದು, ಮಾಡ್ತೀನಿ ನಾನು. ಆದರೆ ಒಂದು ಪ್ರಾರ್ಥನೆ ಮಾಡುವಾಗ ನೀವು ಮುಂದೆ ನಾನು ಹೇಳ್ಕೊಡ್ಬೇಕು, ನನಗೆ ಗೊತ್ತಿಲ್ಲ. ನೀವು ಪ್ರಾರ್ಥನೆ ಹೇಗೆ ಹೇಳ್ಕೊಡ್ತೀರೋ ಹಾಗೆ ಮಾಡ್ತೀನಿ ನಾನು. ಅಡ್ಡಿಲಿ ಕರ್ಕೊಂಡು ಮಸೀದಿಗೆ ಇವ್ರನ್ನ ಅಂದರು. ಕರ್ಕೊಂಡು ಹೋದ್ರು ನಮಾಜ್ ಮಾಡೋದಕ್ಕೆ. ಕರ್ಕೊಂಡು ಹೋದರು ಇವ್ರ ಪಾಪ ಗೊತ್ತಿಲ್ಲಲ್ಲ. ಕರ್ಕೊಂಡು ಹೋಗಿ ಎಲ್ಲರೂ ಒಂದು 106 ಜನ ಇದ್ದರು. ನವಾಬರು ಬರ್ತಾರೆ ಅಂದಿರಲ್ವ, 106 ಜನ ಇದ್ದರು. ಕಾಜಿ ಮೇಲೆ ಹೋದ, ಕಟ್ಟೆ ಮೇಲೆ. ಹೇಳ್ದ, ಇವನಿಗೆ ಹೇಳ್ದೆ ನಾಲ್ಕರಿಗೆ, ನಾನು ಹೆಂಗೆ ಮಾಡ್ತೀನಿ ಹಾಗೆ ಮಾಡ್ಬೇಕು, ನೀನು ನೋಡ್ಕೊಂಡು ಮಾಡಬೇಕು, ನಿನಗೆ ಗೊತ್ತಾಗಲ್ಲ, ನಾನು ಪ್ರಾರ್ಥನೆ ಹೇಳ್ಕೊಂಡು ಮಾಡ್ತೀನಿ. ಅವನ ತಲೆಗೆ ಒಂದು ಬಟ್ಟೆ ಇವರು ಕಟ್ಕೊಂಡ್ರು. ಆಮೇಲೆ ಮೊಳಕಾಲು ಊರಿ ನಮಸ್ಕಾರ ಮಾಡಿ ಹೋಯ್ತಿದ್ದೆ, ಕೈ ಮಾಡಿ ಮಾಡ್ತಿದ್ರು ಅವರೆಲ್ಲ. ನವಾಬನೂ ಮಾಡ್ತಾಯಿದ್ದ, ಮುಲ್ಲಾನೂ ಮಾಡ್ತಾಯಿದ್ದ, ಕಾಜಿನೂ ಮಾಡ್ತಾಯಿದ್ದ. 1-2 ಸಲ ಇವರು ಅವ್ರಂಗೆ ಮಾಡಿದರು, 1-2 ಸಲ. 3 ಸಲ ನಿಂತ್ಕೊಂಡ್ಬಿಟ್ರು ಕೈ ಕಟ್ಕೊಂಡು ಹಿಂಗೇನೆ. ಅವ್ರು ಬಗ್ಗೋದು ಹೇಳೋದು ನಡೆದೇ ಇತ್ತು ಅವ್ರದ್ದೆಲ್ಲ. ನಮಾಜ್ ಮಾಡ್ತಾಯಿದ್ರು. ಅವನಲ್ಲಿ ಖಂಡಿತ ನೋಡ್ತಿದ್ದ ನವಾಬ, ಇವು ನೋಡಿ ದ್ರೋಹಿ ಇದ್ದ ನೋಡಿ ಇವನು, ಇವರು ಮುಸಲ್ಮಾನ ಇಲ್ಲ ಅಂತಿದ್ನಲ್ಲ, ಈ ನೋಡಿ ಪ್ರಾರ್ಥನೆ ಬಂದು ಹಾಗೆ ನಿಂತಿದ್ದಾನೆ, ನಮಗೆ ಮಾಡ್ತಾಯಿಲ್ಲ, ಪ್ರಾರ್ಥನೆ ಮಾಡ್ತಾಯಿಲ್ಲ ಇವನು. ಪ್ರಾರ್ಥನೆ ಮುಗಿದ್ಮೇಲೆ ಕಾಜಿ ಕೇಳ್ದ, ನವಾಬ್ ಬಂದ, ನಿಮ್ಮ ಧರ್ಮಕ್ಕೆ ಅಪಮಾನ ಮಾಡೋಕ್ಕೆ ಬಂದಿದ್ಯಾ ನೀನು? ನಾ ಕರೆದದ್ದೆ ಅದಕ್ಕೆ, ನಮ್ಮಂಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೇ ನೀನು? ಹೌದು ಮಾಡ್ತೀನಿ ಅಂತ ಹೇಳಿದೆ, ಅದಕ್ಕೆ ಬಂದೆ ನಾನು. ಮತ್ತು ಕಾಜಿ ಹೇಳ್ದಂಗೆ ಯಾಕೆ ಮಾಡಲಿಲ್ಲ ನೀನು? ಅಲ್ಲ, ಕಾಜಿ ಹೇಳಲೇ ಇಲ್ಲಲ್ಲ ಪ್ರಾರ್ಥನೆ ಅಂತ. ಅವನು ಪ್ರಾರ್ಥನೆ ಹೇಳಿಲ್ವಾ? 106 ಜನ ಕೇಳಿಸಿದವನು ಹೇಳಿದ ಪ್ರಾರ್ಥನೆ ಇಲ್ಲ. ಅವನು ಪ್ರಾರ್ಥನೆ ಮಾಡ್ತಿರಲಿಲ್ಲ, ನನಗೆ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಅವನ ಮನೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಕುದುರೆ ಮರಿ ಹಾಕಿದೆ. ಆ ಹಿತ್ತಲಲ್ಲಿ ಒಂದು ಸಣ್ಣ ಬಾವಿ ಇದೆ, ಗಟ್ಟೆ ಇಲ್ಲ ಅದಕ್ಕೆ. ಅದು ಎಲ್ಲಿ ನೀರಲ್ಲಿ ಬಿದ್ದು ಹೋಗುತ್ತೋ, ನೋಡ್ಕೋತಾರೋ ಇಲ್ಲೋ ಅಂತ ಚಿಂತೆ ಆಗ್ತಿದ್ದ ಅವನಿಗೆ. ಅದೇ ಮಾಡ್ತಾಯಿದ್ದ ಅವನು, ಪ್ರಾರ್ಥನೆ ಮಾಡಿಲ್ಲ. ಕುದುರೆ ಮರಿನೇ ವಿಚಾರ ಮಾಡ್ತಿದ್ದ ಅವನು. ಕಾಜಿ ಅಂದ, ಹೌದು, ನಾ ಕುದುರೆ ಮರಿ ಬಗ್ಗೆನೇ ಚಿಂತೆ ಮಾಡ್ತಾಯಿದ್ದೆ. ನಿಮಗೆಲ್ಲ ಅನುಭವ ಆಗಿರಬೇಕು. ಕೆಲವು ಮಂತ್ರಗಳು ಬಾಯಿಂದ ಬರ್ತಾವೆ ನೋಡಿ, ಸ್ತೋತ್ರಗಳು ಬಾಯಿಂದ ಬರ್ತಾವೆ. ನಾನು ನಮ್ಮನೆ ತಮಾಷೆ ಮಾಡ್ತಿರ್ತೀನಿ. TV ಸೀರಿಯಲ್ ನೋಡುವಾಗ ಆಕಳಿಕೆ ಬರೋಲ್ಲ, ಮಂತ್ರ ಅನ್ನೋಕೆ ಶುರು ಆದ ತಕ್ಷಣ ಹುಡುಕಾಡ್ಕೊಂಬರ್ತಾವೆ ಆಕಳಿಗೆ. ಯಾಕೆ ಗೊತ್ತಾ? ಮೆಕ್ಯಾನಿಕಲಾಗಿ ಅಂತ ಇರ್ತೀವಿ, ಬಾಯಿಂದ ಮಂತ್ರ ಬರ್ತಾ ಇರುತ್ತೆ, ತಲೆಗೆಲ್ಲ ನಾಳೆ ಏನು ಕಮಿಟ್ಮೆಂಟು, ನಾಳೆ ಹಂಗೆ ಮಾಡೋಕ್ಕಲ್ಲ, ಅಯ್ಯೋ ಬಂದುಬಿಡ್ತಾನೆ ನಾಳೆ ಬೆಳಗ್ಗೆ ಅವನು, ಇದೇ ವಿಚಾರ. ಅಂದರೆ ನನ್ನ ಮೊಮ್ಮಗಳನ್ನ ಒಳ್ಳೆ ಪ್ರಶ್ನೆ ಕೇಳಿದ್ದು. ನಾವು ರಾಮರಕ್ಷಾ ಸ್ತೋತ್ರ ಅನ್ಬೇಕು ದಿನ ಅಂತೀವಿ ನಮ್ಮ ಮನೇಲಿ. ಆಕೆ ಕರೆಕ್ಟಾಗಿ ಹೇಳಿ, ಪ್ರಾಮಾಣಿಕ ಹುಡುಗಿ ಸಮ್ಮಗುವುದರಿಂದ ಮನಸ್ಸು ಸ್ವಚ್ಛ ಇರುತ್ತೆ. ಆಕೆ ಹೇಳಿದ್ದು, ಅಜ್ಜ ಈ ರಾಮರಕ್ಷಾ ಅನ್ನುವಾಗ ಮನಸ್ಸು ಎಲ್ಲೆಲ್ಲಿ ಹೋಗ್ಬಿಡ್ತದೆ, ಹೆಂಗೆ ಹಿಡ್ಕೊಳ್ಳೋದು ಅದನ್ನು ಅಂದು. ಆಕೆ ಒಂದು ಟ್ರಿಕ್ ಹೇಳಿಕೊಟ್ಟಿದ್ದೆ, ಅದು ವರ್ಕ್ ಆಗಿದೆ ಆಕೆಗೆ. ಏನು ಹೇಳಿದೆ? ರಾಮನ ಕಥೆ ಪೂರ್ತಿ ಹೇಳಿದ್ದೀನಿ ನಿನಗೆ, ರಾಮಾಯಣ ಕಥೆ ಪೂರ್ತಿ ಹೇಳಿದ್ದೀನಿ ಅಲ್ವಾ? ನೀನು ಧ್ಯಾಯೇದ್ ಆಜಾನುಬಾಹುಂ ಧತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಅಂದಾಗ ಸಂಸ್ಕೃತ ಅರ್ಥ ಆಗಲಿಕ್ಕಿಲ್ಲ ನಿನಗೆ. ಅರ್ಥ ಆದರೆ ಇನ್ನೂ ಚೆಂದ. ಆ ಶ್ಲೋಕದ ಅರ್ಥದ ಪ್ರಕಾರ ನೋಡ್ಕೊಂಡು ಚೆನ್ನಾಗಿರುತ್ತೆ. ಏನೂ ಇಲ್ಲಲ್ಲ, ಧ್ಯಾಯೇದ್ ಆಜಾನುಬಾಹುಂ ಶುರು ಮಾಡಿದ ತಕ್ಷಣ ರಾಮ ಹುಟ್ಟಿದ. ಅಲ್ಲಿಂದ ಸಿನಿಮಾ ಬಂದಂಗೆ ಬರ್ಬೇಕು ಕಣ್ಣು ಮುಂದೆ, ರಾಮ ಪೂರ್ತಿ ರಾಮಾಯಣ ಬರಬೇಕು.
ರಾಮರಕ್ಷ ಆಗೋ ತನಕನೂ. ಅಟ್ಲೀಸ್ಟ್ ಬೇರೆ ಕಡೆ ವಿಚಾರ ಹೋಗಲ್ಲಲ್ಲ, ರಾಮಾಯಣದ ಬಗ್ಗೆನೇ ಹೋಗುತ್ತೆ. ಇಲ್ಲಿ ಕಾಶಿ ಹೇಳಿದಂತೆ ಹೌದು, ನಾನು ವಿಚಾರ ಮಾಡಿದ ಕುದುರೆ ಮರಿ ಬಗ್ಗೆನೇ ವಿಚಾರ ಮಾಡ್ತಿದ್ದೆ. ನಾನಕ್ರೆ ಅಂತ ನಾವು ಬರೀ ನೀವು ಕೂಡ ವಿಚಾರ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತಿರಲಿಲ್ಲ. ನಿಮಗೆ ತಲೆಯಲ್ಲಿ ಏನಿತ್ತು ಅಂದರೆ ಇವತ್ತು ಕುದುರೆ ವ್ಯಾಪಾರ ಇದೆ, ಇವತ್ತು ಎಷ್ಟು ಕುದುರೆ ಮಾರಿದ್ರೆ ಎಷ್ಟು ಲಾಭ ಆಗ್ಬೋದು ಅಂತ ವಿಚಾರ ಮಾಡ್ತಾಯಿದ್ರಿ. ಹೌದು ಅಂದರು ಅವರು. ಪ್ರಾರ್ಥನೆ ಯಾರು ಮಾಡಿದ್ರು ಹಾಗಾದರೆ? ಎಷ್ಟು ಚೆನ್ನಾಗಿದೆ ನೋಡಿ. ನಮಗೂ ಅಪನಯ ಆಗುತ್ತೆ, ಇವತ್ತಿಗಾದರೂ ಆಗತ್ತೆ. ಬಾಯಿಂದ ಮಂತ್ರ ಅಂತ ಇದ್ರಿ ನೀವು, ನಮಾಜ್ ಮಾಡ್ತಾಯಿದ್ರಿ, ಮಂತ್ರ ಶ್ಲೋಕ ಪ್ರಾರ್ಥನೆ ಹೇಳ್ತಾ ಇದ್ರಿ, ಹೃದಯದಿಂದ ಯಾರೂ ಪ್ರಾರ್ಥನೆ ಮಾಡಿಲ್ಲ. ಪ್ರಾರ್ಥನೆ ಹೃದಯದಿಂದನೇ ಬರಬೇಕು ಅಂತ ಹೇಳಿದ್ರಂತೆ. ಆಯ್ತಪ್ಪ ಹಾಗೆ ಮಾಡ್ತೀನಿ ಅಂತ ಹೇಳಿ ಸನ್ಮಾನ ಮಾಡಿ ಕಳಿಸಿದ ನಾನಕರನ್ನ ನವಾಬ. ಅದುವರೆಗೂ ಯಾರಿಗೂ ಮಾಡಿರಲಿಲ್ಲ ಆ ಥರ ಸನ್ಮಾನವನ್ನು. ಹೇಳಿದಂತೆ ಮೊಟ್ಟ ಮೊದಲನೇ ಬಾರಿಗೆ ಪ್ರಾರ್ಥನೆ ಅಂದರೆ ಏನು ಅಂತ ಹೇಳಿಕೊಟ್ರು ಗುರುಗಳು ನನಗೆ. ಪ್ರಾರ್ಥನೆ ಅಂದರೆ ಬಾಯಿಂದ ಬಡ ಮಂತ್ರ ಹೇಳೋದಲ್ಲ, ಸ್ತೋತ್ರ ಹೇಳೋದಲ್ಲ, ಪ್ರಾರ್ಥನೆ ಬಾಯಿಂದ ಹೇಳೋದಲ್ಲ, ಹೃದಯದಿಂದ ಬರಬೇಕು. ಹಾಗೆ ಬಂದಾಗ ಮಾತ್ರ ಕವಿವಾದ ಪ್ರಾರ್ಥನೆ ಆಗ್ತದೆ ಅಂತ. ಅಲ್ಲಿಂದ ಮತ್ತೆ ಹೊರಟರು ಮುಂದೆ. ನಡ್ಕೊಂಡು ಹೋದಾಗ ಅಲ್ಲೊಂದು ವಿಚಿತ್ರ ಊರು ಬಂತು. ಆ ಊರಿಗೆ ಹೋದಾಗ ಒಬ್ಬ ಮನುಷ್ಯ ಇದ್ದ ಅಲ್ಲಿ. ಅವನು ಕಂಡ್ರೆ ಯಾರಿಗೂ ಆಗ್ತಿರಲಿಲ್ಲ. ಎಲ್ಲೂ ಊರು ಹೊರಗಿಟ್ಟಿದ್ರು ಅವನು ಕೆಟ್ಟ ಮನುಷ್ಯ, ಸರಿ ಇಲ್ಲ, ಅವನು ಮೋಸ ಮಾಡ್ತಾನೆ, ಏನೋ ಒಟ್ಟು ಅವನ ಬಗ್ಗೆ ಸರಿ ಇಲ್ಲ. ಅವನು ಬಂದ ಇವ್ರ ಕಡೆ, ನಾನಕರ ಕಡೆ ಪ್ರಾರ್ಥನೆ ಕೇಳೋಕೆ ಬಂದ. ಸಾಯಂಕಾಲ ಭಜನೆ ಮಾಡ್ತಿದ್ದಾರಲ್ಲ ಕೂತ್ಕೊಂಡು, ಕೀರ್ತನ್ ಅಂತಾರಲ್ಲ, ಕೀರ್ತನೆ ಮಾಡ್ಬೇಕಾದ್ರೆ ಬಂದ. ನಮಸ್ಕಾರ ಮಾಡಿ, ಸ್ವಾಮಿ ನಮ್ಮ ಮನೆಗೆ ಬಂದು ಒಂದು ದಿವಸ ಇರಬೇಕು ಅಂದ. ಇದು ಕೆಲವ್ರು ಹೆಂಗಿರ್ತಾರೆ, ಈ ಮೋಸ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಒಳ್ಳೆಯ ಹೆಸರು ತೊಗೋಬೇಕಾಗಿರುತ್ತೆ. ಅದಕ್ಕೆ ಒಳ್ಳೆಯವ್ರು ಕರ್ಕೊಂಬಂದು ಮನೇಲಿ ಒಂದು 2 ದಿವಸ ಇಟ್ಕೊಳ್ಳೋದು. ನೋಡಿರಿ ಸುಧಾರಿಸಿದಾನೆ ಪಾಪ, ಗುರುಗಳನ್ನ ಕರ್ಕೊಂಡು ಮನೇಲಿ ಇಟ್ಕೊಂಡ ಅಂತ. ಅದು ಅಡ್ವರ್ಟೈಸ್ಮೆಂಟ್ ಅದಷ್ಟೇ, ಮತ್ತೊಂದೇನಿಲ್ಲ. ಅದಕ್ಕೆ ಬಂದ ಅವನು, ನಮ್ಮ ಮನೆಗೆ ಒಂದು 2 ದಿವಸ ಬಂದಿದ್ದು ಹೋಗಿ ಅಂತ. ಇವರು ಗೊತ್ತಾಯಿತು ಇವನು ಮನುಷ್ಯ ಸರಿ ಇಲ್ಲ, ಆದರೂ ಬಾ ಅಂತಾನೆ, ಹೋಗ್ತೀನಿ, ಆದರೆ ಕಂಡೀಷನ್ ಇದೆಯಪ್ಪ, ನಿಮ್ಮ ಮನೆಗೆ ಬರ್ತೀನಿ ನಾನು, 4 ಕಂಡೀಷನ್ ಇದೆ ನನ್ನದು, ಒಪ್ಕೊಂಡ್ರೆ ಬರ್ತೀನಿ. ಅವ್ನು ಎಲ್ಲದಕ್ಕೂ ರೆಡಿ ಇದ್ದ. ಅವನು ಬಂದು ನಮ್ಮ ಮನೇಲಿ ಇದ್ದರೆ ಅಡ್ವರ್ಟೈಸ್ ಮಾಡ್ತೀನಿ, ನೋಡಿ 4 ನಮ್ಮ ಮನೇಲಿ ಇದ್ದರು ಅಂತ ಹೇಳಬೇಕು. ಏನು ಕಂಡೀಷನ್ನು? ಮೊದಲೇದ್ದು, ಬಡವರ ಮನೆಯಿಂದ ಕದಿಬಾರ್ದು. ನೀನೇನು ಮಾಡ್ತೀಯ ವೃತ್ತಿ ಅಂತ ಕೇಳಿದರು. ನಿಮ್ಮ ಮುಂದೆ ಸತ್ಯ ಹೇಳ್ತೀನಿ ಸ್ವಾಮಿ, ನನ್ನ ಹೆಸರು ಭೂಮಿ ಡಾಕು ಅಂತ. ಡಾಕು ನಾನು, ಕಳ್ಳ. ನನ್ನ ಹೆಸರು ಭೂಮಿ ಡಾಕು ಅಂತಾರೆ. ಊರವ್ರಿಗೆ ಗೊತ್ತಿಲ್ಲ ನಾನು ಡಾಕು ಅಂತ. ನನಗೆ ಗೊತ್ತು, ನಾನು ಕಳ್ಳತನನೇ ಮಾಡೋದು. ಅದಕ್ಕೆ ನೀವು ಹೇಳಿದ ಒಪ್ಕೊಳ್ತೀನಿ. ಮೊದಲೇದೇನು, ಬಡವರ ಮನೆಯಲ್ಲಿ ಕದಿಬೇಡ. ಅಪ್ಪ ಬದುಕೋಕ್ಕೆ ಕಷ್ಟ ಆಗಿದೆ ಅವರಿಗೆ, ಕದ್ಕೊಂಡು ಏನು ಮಾಡ್ತಾರಪ್ಪ, ಬದುಕೋದು ಹೇಗೆ ಅವರು? ಶ್ರೀಮಂತರ ಮನೆ ಬೇಕಾದ್ರೆ ಕದಿ, ತೊಂದರೆ ಇಲ್ಲ, ಬಡವ್ರ ಮನೆ ಕದಿಬೇಡ. ಅಂತೂ ಕನ್ಸೆಷನ್ ಸಿಗ್ತಲ್ಲ, ಅಡ್ಡಿ ಇಲ್ಲ ಅಂದ. 2ನೇದು, ಯಾವಾಗಲೂ ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳೋಂಗಿಲ್ಲ, ಸತ್ಯ ಹೇಳಬೇಕು. ಆಗ್ಬೋದು, ಅದು ಮಾಡ್ತೀನಿ ಅಂದ. 3ನೇದು, ಯಾರ ಮನೆಯಲ್ಲಿ ಆಹಾರ ತಿಂತೀಯೋ ಅವ್ರ ಮನೇಲಿ ಕಳ್ತನ ಮಾಡಬಾರ್ದು. ಅನ್ನ ಹಾಕಿದವ್ರಿಗೆ ಅನ್ನ ಹಾಕಬಾರ್ದು. ಊಟ ಮಾಡಿದೆಯೋ ಅವ್ರ ಮನೆಯಲ್ಲಿ, ಏನೋ ತಿಂದೆಯೋ ಅವ್ರ ಮನೆ ಕಳ್ತನ ಮಾಡೋಂಗಿಲ್ಲ. ಆಗ್ಬೋದು ಸ್ವಾಮಿ, ಕಳ್ತನ ತಿನ್ನೋಕೆ ಟೈಮ್ ಇರುತ್ತೆ ನನಗೆ ಅಂದ. 4ನೇದು, ನಿನ್ನಿಂದ ಆದ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸಬಾರ್ದು. ಚೆನ್ನಾಗಿದೆ ನೋಡಿ 4 ಕಂಡೀಷನ್. ನಿನ್ನಿಂದ ಏನಾದ್ರು ತಪ್ಪಾಗಿದ್ದರೆ, ನಾನು ಮಾಡಿಲ್ಲ ಸ್ವಾಮಿ, ಅವ್ನು ಮಾಡಿದ್ದು ಅನ್ನೋಂಗಿಲ್ಲ. ನೀನು ಮಾಡಿದರೆ ಪ್ರಾಮಾಣಿಕ, ನಾನು ಮಾಡಿದ್ದೆ, ಸತ್ಯ ಹೇಳಬೇಕಲ್ಲ, ಅದನ್ನು ಮಾಡ್ಕೋಬೇಕು. ಅದು ಆಯಿತು, ಮನೆಗೆ ಬನ್ನಿ ಅಂದ. ಇವತ್ತು ಕಳ್ತನ ಮಾಡ್ಲಿಕ್ಕೆ ಹೋಗ್ತೀನಿ ಸ್ವಾಮಿ ಸಾಯಂಕಾಲ ಅಂದ. ಹೋಗು, ನೆನ್ಪಿಟ್ಟು ನಾನು ಕಂಡೀಷನ್ ಹಾಕಿದ. ಬಡವ್ರ ಮನೆಯಲ್ಲಿ ಮಾಡೋಂಗಿಲ್ಲ, ಯಾವಾಗಲೂ ಸತ್ಯ ಹೇಳಬೇಕು. 3ನೇದು ಭಾಳ ಮುಖ್ಯ, ಯಾರ ಮನೆಯಲ್ಲಿ ಏನು ತಿಂತೀಯೋ ಅಲ್ಲಿ ಕಳ್ತನ ಮಾಡೋಂಗಿಲ್ಲ. 4ನೇದು, ನಿನ್ನ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕೋಂಗಿಲ್ಲ. ನೆನಪಿಟ್ಕೊ, ನೆನಪಿದೆ, ನಾನು ಮಾಡ್ತೀನಿ, ಈ 4 ನಡೆಸ್ತೀನಿ ನಾನು ಅಂತ ಪ್ರಮಾಣ ಮಾಡಿದ. ವಿಚಾರ ಮಾಡಿದ, ಬಡವ್ರ ಮನೇಲಂತೂ ಕಳ್ತನ ಮಾಡೋಕ್ಕಾಗಲ್ಲ, ನಡೆಸ್ಬೇಕಲ್ಲ ಮೊದಲೇ ಮಾತು. ಮತ್ತು ಇರ್ತದೇನು ಕಳ್ತನ ಮಾಡೋದಕ್ಕೆ ಅವ್ರ ಮನೇಲಿ? ಹೋದ್ರೆ ರಾಜನ ಮನೆಗೆ ಹೋಗೋಣ ಅಂದ. ರಾಜನ ಅರಮನೆಗೆ ಹೋದ. ಕೋಟೆ ಕಟ್ಟಿರ್ತಾರೆ, ಒಳಗೆ ಬಿಡೋಲ್ಲ, ಭಾರಿ ಬಂದೋಬಸ್ತ್ ಇರ್ತದೆ, ಕಾವಲುಗಾರ 100 ಜನ ಇರ್ತಾರೆ. ಇವನೇನು ಮಾಡಿದ, ರಾಜನ ಮನೆಗೆ ಹೋದಾಗ ಹರಕಲು ಬಟ್ಟೆ ಹಾಕ್ಕೊಂಡು ಹೋದರೆ ಭಿಕ್ಷುಕ ಅಂತ ಹೊರಗೆ ಹಾಕಿಬಿಡ್ತಾರೆ. ಒಳ್ಳೆ ಬಟ್ಟೆ ಹಾಕ್ಕೊಂಡೇ ಹೋಗೋಣ, ಸಿಕ್ಕರು ಕೂಡ ಗಂಭೀರವಾಗಿರ್ಬೋದು ಅಂಥೇಳಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋದ. ಕಾವಲುಗಾರ ಹೋಗ್ತಾಯಿದ್ರು, ಇವ್ನು ತಪ್ಸ್ಕೊಂಡು ಹೋಗಿ ನೋಡಿದ. ಅವ್ರು ನೋಡೇ ಬಿಟ್ಟ ಕಾವಲುಗಾರ. ಹಿಡ್ಕೊಂಬಂದೆ. ಯಾರು ನೀನು ಅಂತ ಕೇಳಿದ್ರು. ಇವನು ಸುಳ್ಳು ಹೇಳೋಂಗಿಲ್ಲಲ್ಲ, ಸತ್ಯ ಹೇಳಬೇಕಲ್ಲ. ಈಗ ರಾಜನ ಮನೆ ಕಳ್ತನ ಮಾಡಿದ್ರು, ಸತ್ಯ ಹೇಳಬೇಕಲ್ಲ. ಸೀರಿಯಸ್ಸಾಗಿ ಹೇಳಿದ, ನನ್ನ ಹೆಸರು ಭೀಮು, ನಾನು ಭೀಮು ಡಾಕು ಅಂತಾರೆ, ನಾನು ಕಳ್ಳತನ ಮಾಡೋಕ್ಕೆ ಬಂದಿದ್ದೀನಿ ಅಂದ. ಅವ್ರು ನಕ್ಬಿಟ್ರು. ಅವರು ಯಾವುದಾದ್ರು ಕಳ್ಳ ಹೇಳ್ತಾನೇನ್ರಿ ಕಳ್ಳತನ ಮಾಡೋಕ್ಕೆ ಬಂದಿದ್ದೀನಿ ಅಂತ? ಬಟ್ಟೆ ನೋಡೋದು ಚೆನ್ನಾಗಿ ಕಾಣಿಸ್ತಾನೆ, ಯಾರು ರಾಜರ ಪರಿಚಯದವನು ಇರಬೇಕು ಇವನು. ಇಟ್ಟು ಜೋರಾಗಿ ಹೇಳ್ತಾನೆ ನೋಡಿ, ನಾನು ಕಳ್ಳತನ ಮಾಡೋಕ್ಕೆ ಬಂದಿದ್ದೀನಿ ಅಂದ್ರೆ ಹೇಳ್ತಾರೆ ಯಾರಾದರೂ? ಹೋಗಿ ಸ್ವಾಮಿ ಒಳಗೆ ಹೋಗಿ ಪರವಾಗಿಲ್ಲ ಅಂದರು. ಈ 2ನೇ ಮಾತು ನಡೀತು. ಸಂತರು ಹೇಳಿದ್ದು ಸತ್ಯ ಹೇಳಿ ಒಳಗೆ ಬಿಡ್ತಾರಲ್ಲ ಅರಮನೆ ಒಳಗೆ, ಇನ್ನೇನು ಬೇಕಾದಷ್ಟು ಲೂಟಿ ಮಾಡ್ಬೋದು ಅಂದ. ಹೋಗಿ ಟ್ರೆಜರಿ ಸಿಕ್ತು, ತೆಗೆದ. ಏನು ವಜ್ರ ಬೆಳ್ಳಿ ಬಂಗಾರ ಒಂದು ಚೀಲ ಕಟ್ಕೊಂಡ, ದೊಡ್ಡ ಸೂಚ್ ಮಾಡ್ಕೊಂಡ. ಇನ್ನೇನು ಬದುಕೋ ತನಕ ಕಳ್ತನ ಮಾಡೋ ಕಾರಣ ಇಲ್ಲ ನಾನು. ಅಷ್ಟೆಲ್ಲ ತೊಗೊಂಡ, ಬ್ಯಾಗ್ ತೊಗೊಂಡ. ಹೊರಗೆ ಬರೋ ಹೊತ್ತಿಗೆ ವಾಸನೆ ಬಂತೇನೋ, ಘಮ ಘಮ ವಾಸನೆ.
ಹಸ್ತಿದ್ದಾನೆ. ನೋಡ್ದ ಅಲ್ಲಿ ಇದಕ್ಕೆ ಬ್ರೆಡ್ ಇಟ್ಟಿದ್ದಾರೆ, ಕೇಕ್ ಇಟ್ಟಿದ್ದಾರೆ, ಒಳ್ಳೆ ಕೇಕ್ ಇದೆ ಅದು. ಅಂದ ಹೇಗೂ ಬಂದಿದ್ದೀನಿ ಸ್ವಲ್ಪ ತಿಂದ್ಬಿಡೋಣ ಅಂಥೇಳಿ ಚೀಲ ಅಲ್ಲಿಟ್ಟ, ಒಂದಿಷ್ಟು ಬ್ರೆಡ್ಡು ಅದು ಕೇಕ್ ತಿಂದ. ತಿಂದಲ್ಲಿ ನೆನಪಾಯ್ತು, ಛೇ ಹಾಳು ಮಾಡ್ಕೊಂಡೆ ಅಲ್ಲ ಅಂದ. ಯಾಕಂದರೆ ಮೂರನೇ ಮಾತಿದೆಯಲ್ಲ, ಯಾರ ಮನೇಲಿ ತಿಂತೀಯೋ ಅವ್ರ ಮನೇಲಿ ಕಳ್ತನ ಮಾಡೋಂಗಿಲ್ಲ. ಮಾತು ನಡೆಸ್ಬೇಕಲ್ಲ, ಆ ಚೀಲ ಅಲ್ಲೇ ಬಿಟ್ಟ, ಹಾಗೆ ಹೋಗ್ಬಿಟ್ಟ ಹೊರಗಡೆ, ತೊಗೊಂಡು ಹೋಗಲಿಲ್ಲ, ಮಾತು ನಡೆಸಿದ. ಹೊರಗೆ ಹೋಗಿ ಮರುದಿವಸ ನೋಡ್ತಾರೆ ಕಾವಲುಗಾರರು, ಟ್ರೆಜರಿ ಓಪನ್ ಆಗಿದೆ, ವಜ್ರ ಬೆಳ್ಳಿ ಬಂಗಾರ ಎಲ್ಲ ಮುತ್ತುಗೆಲ್ಲ ಬ್ಯಾಗಲ್ಲಿದ್ದಾವೆ, ತೊಗೊಂಡೋಗಿಲ್ಲ ಯಾರು, ಬರೀ ಬ್ರೆಡ್ ತಿಂದಂಗೆ ಕಾಣಿಸುತ್ತೆ ಯಾರೋ. ಅಲ್ಲ ಎಂಥ ಹುಚ್ಚ ಇರ್ಬೇಕು ಕಳ್ಳವರು, ಇಲ್ಲಿವರೆಗೆ ಬಂದು ಚೀಲದಲ್ಲಿ ತುಂಬಿಕೊಂಡು ಬರೀ ಬ್ರೆಡ್ ತಿಂದು ಹೋದ್ನಾ? ಈ ಕಳ್ಳ ಅಲ್ಲ ಇವನು, ಬೇರೆ ಇರ್ಬೇಕು ಇವನು, ಅಥವಾ ಹಸಿವಾದದ್ದು ಬಂದವನು ಕಳ್ತನ ಮಾಡ್ಕೊಳಕ್ಕೆ ಹೋಗಿದ್ನೋ ಗೊತ್ತು, ಹಿಡೀರಿ ಅವನ್ನ ಅಂದರು. ರಾಜ ಹೇಳ್ದ ಹುಡ್ಕೊಂಬನ್ನಿ. ಸೈನಿಕರು ಊರೂರು ಅಡ್ಡಾಡಿದ್ರು, ಯಾರು ಹೋಗಿದ್ರಿ ರಾಜನ ಮನೆ ಹತ್ರ, ಯಾರು ಹೋಗಿದ್ರಿ, ಯಾರು ಹೇಳ್ತಾರೆ ಪಾಪ, ಯಾರು ಹೋಗೇ ಇಲ್ಲ. ನಿರಪರಾಧಿ ಹೊಡೆಯೋಕೆ ಶುರು ಮಾಡಿದ್ರು ಅವರು. ಸತ್ಯ ಬಾಯಿ ಬಿಡ್ತೀರಾ ಇಲ್ಲ ನೀವು, ನಿಮ್ಮ ಪಕ್ಕದ ಮನೇನು ಹೋಗಿದ್ದ, ಯಾರು ನೋಡಿದ್ರಿ? ಇವನು ಕೇಳಿ ಸಪ್ಪಳ ಗಲಾಟೆ ಆಗ್ತದೆ ಅಂತ ಹೊರಗೆ ಬಂದ. ಸೈನಿಕರು ಪಾಪ ನಿರಪರಾಧಿಗಳನ್ನ ಹೊಡಿತಾ ಇದ್ದಾರೆ. ತಕ್ಷಣ 4ನೇ ಮಾತು ನೆನಪಾಯ್ತು ಅವನಿಗೆ. 4ನೇ ಮಾತೇನು? ನೀನ ತಪ್ಪದ ಮತ್ತೊಬ್ಬರ ಮೇಲೆ ಹಾಕಬೇಡ. ಹೋದ, ಹೊಡಿಬೇಡಿ ಅವ್ರನ್ನ, ಅವ್ರು ಮಾಡಿಲ್ಲ, ನಾನೇ ಮಾಡಿದ್ದು ಕಳ್ತನ ಮಾಡಿದ್ದು ನಾನು, ಅವರಲ್ಲ. ಅವನು ಹೇಳ್ಕೊಂಡು ಹೋದರು. ರಾಜ ಅಂದನು, ವಿಚಿತ್ರ ಪ್ರಾಣಿ ಕಾಣ್ತೀಯಪ್ಪ ನನಗೆ ಅಂದವನು. ನೀನು ಆರಾಮಾಗಿ ತೊಗೊಂಡು ಹೋಗ್ಬೋದಾಗಿತ್ತು, ನೀನು ಎಲ್ಲ ಕಳ್ತನ ಮಾಡಿ ಇಟ್ಕೊಂಡಿದ್ದೆ, ಬಿಟ್ಟಾಕೆ ಹೋದೆ ಅಂತ ಕೇಳ್ದ. ಏನು ಮಾಡಲಿ ಸ್ವಾಮಿ, ಮಾತು ಕೊಟ್ಟಿದ್ದೆ ನಮ್ಮ ಗುರುಗಳಿಗೆ ಏನು ಮಾತು ಕೊಟ್ಟಿದ್ದೀವಿ ನಾ ಕೇಳ್ದ. ಕೊನೆಯದು ಯಾರ ಮನೇಲಿ ತಿಂತೀನೋ ಅವ್ರ ಮನೇಲಿ ಕಳ್ತನ ಮಾಡಬಾರ್ದು ಅಂತ. ಬಾಯಿ ಚಪ್ಪಲ ತಡಿಲಿಲ್ಲ, ತಿಂದುಬಿಟ್ಟೆ. ತಿಂದೆ ಹೋಗಿದ್ದರೆ ತೊಗೊಂಡು ಹೋಗ್ತಿದ್ದೆ ಅಲ್ಲ ನಾನು. ಯಾರಪ್ಪ ಗುರುಗಳು ನಿನಗೆ ಅಂತ ಕೇಳಿದ್ರು ಅವರು. ಗುರು ನಾನಕರು ಅಂತಿದ್ದಾರೆ ರೀ, ಅವ್ರ ಮಾತನ್ನು ಮೀರಲ್ಲ ನಾನು. ಮತ್ತು ಇನ್ನೊಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಇವತ್ತು ನಾನು, ಏನು ಅಂದರೆ ಇವತ್ತಿನಿಂದ ನಾನು ಕಳ್ಳತನ ಮಾಡೋಲ್ಲ ಅಂತ ಹೇಳ್ಬಿಟ್ಟ. ರಾಜ ಅಂದ, ಇವನಿಗಿಂತ ಒಳ್ಳೆಯವ್ರ ಮಂತ್ರಿಗಳು ಸಿಗಲ್ಲ ನನಗೆ ಅಲ್ವಾ? ಇಷ್ಟು ಒಳ್ಳೆ 4 ಪ್ರಮಾಣ ಮಾಡ್ತಾನೆ ಇವನು. ಬಡವರ ಮನೆಯಲ್ಲಿ ಕಳ್ಳತನ ಮಾಡಲ್ಲ, ಸುಳ್ಳು ಹೇಳಲ್ಲ, ಮತ್ತು 3ನೇದ್ದು ಏನದು, ಯಾರ ಮನೆಯಲ್ಲಿ ಊಟ ಮಾಡ್ತಾನೋ ಅವ್ರು ಮೋಸ ಮಾಡಲ್ಲ, ಕೊನೆಯದು ತನ್ನ ತಪ್ಪ ಮತ್ತೊಬ್ಬರ ಮೇಲೆ ಹಾಕಲ್ಲ. ನಮ್ಮ ಮಂತ್ರಿಗಳು ಕೂತಿದ್ದಾವೆ, ಅವೆಲ್ಲ ಮಾಡ್ತಾವೆ ಇವು ಅದಕ್ಕಿಂತ ಒಳ್ಳೆಯವನು ಇವನು ಅಂತ ಹೇಳಿ, ಬಿಡಪ್ಪ ನೀ ಕಳ್ತನ ಮಾಡೋದು ಬಿಟ್ಟಿದೆಯಲ್ಲ, ನನ್ನ ಕಡೆ ಇದ್ಬಿಡು. ಅವ್ನು ಹೇಳ್ದ, ತಪ್ಪಿ ಕೂಡ ನನ್ನ ಮಾತನ್ನು ಮೀರಲ್ಲ, ನಾನಕರು ಹೇಳಿಬಿಟ್ಟಿದ್ದಾರೆ ಅಂತ. ಅವತ್ತಿಂದ ಅವನ ರಾಜ ಏನು ಮಾಡಿದ, ಅವ್ನಿಗೆ ಗೌರವದ ಸ್ಥಾನ ಕೊಟ್ಟು ತನ್ನಲ್ಲಿ ಅಪಾಯಿಂಟ್ ಮಾಡ್ಕೊಂಡಂತೆ, ಇಲ್ಲೇ ಇರಪ್ಪ ನೀನು ಅಂತ ಜೀವನದ ಇದ್ದಂತೆ. ಈ ಕಥೆನ ಹೇಳ್ತಾರೆ, ಭಾಳ ಹೇಳ್ತಾರೆ. ಇಂಥ ಎಷ್ಟು ಜೀವನಗಳನ್ನು ನಾನಕರು ಪರಿವರ್ತನೆ ಮಾಡಿದರೋ ಗೊತ್ತಿಲ್ಲ.